ವಿರಾಮದ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಜನರಿಗೆ ಅಭಿವೃದ್ಧಿಗೆ ತೊಂದರೆ ಮಾಡದ ಅದೆಷ್ಟೋ ದೊಡ್ಡ ಮರಗಳನ್ನು ನಮ್ಮ ಪಾಲಿಕೆ ಸರ್ಕಾರ ಕತ್ತರಿಸಿ ಹಾಕುತ್ತೆ. ಆದರೆ ನಿಜಕ್ಕೂ ಜನರಿಗೆ ತೊಂದರೆ ಆಗಿರೋ ಮರಗಳನ್ನು ನೋಡಿಕೊಂಡು ಸುಮ್ಮನಾಗ್ಬಿಡುತ್ತೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಸಿಲ್ಕ್ ಬೋರ್ಡ್ ಫ್ಲೈಓವರ್. ಈ ಫ್ಲೈಓವರ್ಗೆ ಆಲದ ಮರದ ಸಸಿಗಳು ಕಂಟಕವಾಗಿವೆ. ಇದು ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಬಳಿ ಇರೋ ಫ್ಲೈಓವರ್. ಇದರ ಉದ್ದ ಸುಮಾರು 450 ಮೀಟರ್. ಸಮಸ್ಯೆ ಏನಪ್ಪಾ ಅಂದರೆ ಈ ಫ್ಲೈಓವರ್ಗೆ ಹಸಿರೇ ಕಂಟಕವಾಗಿದೆ. ವಿವಿಧ ಕಟ್ಟಡಗಳ ಗೋಡೆಗಳ ಮೇಲೆ ತಾರಸಿ ಮೇಲೆ ಬೆಳೆದಂತೆ ಈ ಫ್ಲೈಓವರ್ನ ಹಲವೆಡೆ ಕೂಡ ಆಲದ ಮರ ಬೆಳೆದಿದೆ. ಸಣ್ಣದಾಗಿ ಬೆಳೆಯೋ ಆಲದ ಮರ ಸುಮ್ಮನೆ ಬಿಟ್ಟರೆ ಹೆಮ್ಮರವಾಗಿ ಬೆಳೆದು ಬೇರುಗಳನ್ನು ಬಿಟ್ಟು ಫ್ಲೈಓವರನ್ನೇ ಉರುಳಿಸುವ ಹಂತಕ್ಕೂ ಹೋಗುವ ಸಾಧ್ಯತೆ ಇದೆ. ಫ್ಲೈಓವರ್ ಇಷ್ಟೆಲ್ಲ ಖರ್ಚು ಮಾಡಿ ಇದು ಮಾಡಿದ್ದಾರೆ. ಆಗ್ತಿದೆ ಕೋಟ್ಯಾಂತರ ರೂಪಾಯಿಗಟ್ಟಲೆ ಖರ್ಚು ಮಾಡಿಬಿಟ್ಟು ಈ ಮಿಡ್ಲಲ್ಲಿ ಗ್ಯಾಪ್ ಇದ್ದ ಹತ್ರ ಮರಗಳೆಲ್ಲ ಈ ಥರ ಬಳ್ಳಿಗಳೆಲ್ಲ ಬೇರೆ ಬಿಟ್ಕೊಂಡ್ಬಿಟ್ಟು ಅದು ಫ್ಲೈಓವರ್ಗೆ ತುಂಬ ಎಫೆಕ್ಟ್ ಆಗ್ತಾ ಇರುತ್ತೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಫ್ಲೈಓವರನ್ನು BBMP 2009ರಲ್ಲಿ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಿತು. ಆದರೆ ಸೂಕ್ತ ನಿರ್ವಹಣೆ ಆಗ್ತಿದೆಯೋ ಇಲ್ಲವೋ ಅಂತ ನೋಡೋಕ್ಕೆ ಹೋಗಲಿಲ್ಲ. ಪರಿಣಾಮ ಆಲದ ಮರಗಳು ಬೆಳೆದು ಜನರಲ್ಲಿ ಆತಂಕ ಮೂಡಿಸಿದೆ. ಸದ್ಯ ಆಲದ ಮರ ಸಣ್ಣದಾಗಿ ಬೇರು ಬಿಡ್ತಾ ಇದೆ. ಈಗಲೇ ಇದನ್ನು ತಡೆಯದಿದ್ದರೆ ಮುಂದೆ ಫ್ಲೈಓವರ್ ಬಂದ್ ಮಾಡಿ ಆಲದ ಮರಕ್ಕೆ ಬಿಟ್ಟುಕೊಡುವಂತಹ ಪರಿಸ್ಥಿತಿ ಎದುರಾಗೋ ಭೀತಿ ಇದೆ. ನೋಡಿದ್ರಲ್ಲ, ಸಿಲ್ಕ್ ಬೋರ್ಡಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಪ್ರತಿಯೊಂದು ಫ್ಲೈಓವರ್ನ ಒಡಕುಗಳಲ್ಲಿ ಈಗಾಗಲೇ ಆಲದ ಮರ ಸೇರಿದಂತೆ ಹಲವು ಮರಗಳು ಬೆಳೀತಿದೆ. ಮುಂದಿನ ದಿನಗಳಲ್ಲಿ ಇದು ಶಿಥಿಲವಾಗಲಿದ್ದು ಇಲ್ಲಿನ ಜನರಿಗೆ ಸಹ ಆತಂಕ ಮೂಡಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಫ್ಲೈಓವರ್ ಕಟ್ಟಿದ ತಕ್ಷಣ ತಮ್ಮ ಜವಾಬ್ದಾರಿ ಯಾಕೆ ಮುಗೀತು ಅಂತ ಆಲೋಚಿಸ್ತಾರೆ ಅಂತಲೇ ಮಾತ್ರ ಗೊತ್ತಿಲ್ಲ. ಕ್ಯಾಂಪಸ್ ಯುಗಂಧ ಜೊತೆ ನಂದಿನಿ, ಸುವರ್ಣ, ಬೆಂಗಳೂರು. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,250 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ ಇಂದು 140 ರೂಪಾಯಿ ಇಳಿಕೆ ಆಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,450 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಇಂದಿನ ದರದಲ್ಲಿ 140 ರೂಪಾಯಿ ಇಳಿಕೆಯಾಗಿದೆ.